Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ವೃತ್ತಗಳ ಮೇಲೆ ಕೇಳಲಾಗುವಂತಹ 3 ಅಂಕದ ಪ್ರಮೇಯವನ್ನು ನೋಡೋಣ. ಮೊದಲನೇ ಪ್ರಮೇಯ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಅಂದರೆ ಏನ್ರಿ, ಒಂದು ವೃತ್ತವನ್ನು ರಚಿಸಬೇಕು. ಆ ವೃತ್ತದ ಮೇಲೆ ಯಾವುದಾದ್ರೂ ಒಂದು ಬಿಂದುವಿಗೆ ಸ್ಪರ್ಶಕವನ್ನು ಎಳೆದು ಆ ಸ್ಪರ್ಶ ಬಿಂದು ವೃತ್ತದ ತ್ರಿಜ್ಯಕ್ಕೆ ಏನಾಗೈತಿ, ಲಂಬವಾಗಿದೆ ಅಂತ ನಾವು ಸಾಧಿಸಬೇಕು. ನೋಡೋಣ್ರಿ ಚಿತ್ರವನ್ನು. ಇದೊಂದು ವೃತ್ತದ ಕೇಂದ್ರ ಬಿಂದು ಓ, ವೃತ್ತದ ಮೇಲೆ ಯಾವುದೇ ಒಂದು ಬಿಂದು ಅಂತ ಹೇಳಿದ್ದಾರೆ. ನಾನು ಈ ಬಿಂದುವಿನಲ್ಲಿ ಏನು ಮಾಡಿದ್ದೀನಿ, ಒಂದು ಸ್ಪರ್ಶಕವನ್ನು ಎಳೆದಿದ್ದೀನಿ. ಅದಕ್ಕೆ XY ಅಂತ ಹೆಸರು ಕೊಡ್ತೀನಿ. ಅದೇ ರೀತಿ ಇಲ್ಲಿ ಸ್ಪರ್ಶ ಬಿಂದು ಇದೆಯಲ್ಲ, ಇದಕ್ಕೆ P ಅಂತ ಹೆಸರು ಕೊಡ್ತೇನೆ ರೀ. ಇಲ್ಲಿವರೆಗೂ ಅರ್ಥ ಆಯ್ತು ರೀ. ಈ ಡೈಗ್ರಾಮ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡೋಣ್ರಿ. ದತ್ತ ಅಂದರೆ ಏನ್ರಿ, ಕೊಟ್ಟಿರೋದನ್ನು ಬರ್ಕೊಳೋದು. ಇಲ್ಲಿ ಏನೇನು ಕೊಟ್ಟಿದ್ದಾರೋ, O ಅನ್ನೋದು ವೃತ್ತದ ಕೇಂದ್ರ ಬಿಂದು ಅಂತ ಕೊಟ್ಟಿದ್ದಾರೆ. XY ಅನ್ನೋದು ಒಂದು ಸ್ಪರ್ಶಕ, ಇದು P ಅನ್ನೋದು ಒಂದು ಸ್ಪರ್ಶ ಬಿಂದು. ಹಾಗಂದರೆ ಅದನ್ನೇ ಬರ್ಕೋರಿ. O ವೃತ್ತ ಕೇಂದ್ರವಿರುವ ವೃತ್ತಕ್ಕೆ P ಸ್ಪರ್ಶ ಬಿಂದು. ಹೌದಲ್ರಿ, P ಸ್ಪರ್ಶ ಬಿಂದು. O ಅನ್ನೋದು ಒಂದು ವೃತ್ತ ಕೇಂದ್ರ, P ಅನ್ನೋದು ಒಂದು ಸ್ಪರ್ಶ ಬಿಂದು ಅಂತ ಹೇಳಿದ್ವಿ. ನೆಕ್ಸ್ಟ್ ಸ್ಟೆಪ್ ಯಾವುದು, ಸಾಧನೀಯ. ಏನ್ರಿ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಅಂದರೆ ವೃತ್ತ ಕೇಂದ್ರದಿಂದ ಸ್ಪರ್ಶ ಬಿಂದುವಿಗೆ ಎಳೆದಿವಲ್ಲ ಒಂದು ತ್ರಿಜ್ಯವು, ಈ ತ್ರಿಜ್ಯ ಏನಾಗಿರ್ತದೆ ಅಂತ ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಅಂತ ಪ್ರೂವ್ ಮಾಡ್ಬೇಕು ನಾವೀಗ. ಹಂಗಂದ್ರೆ ಸಾಧನೀಯದಲ್ಲಿ ಏನು ಬರ್ಕೋಬೇಕು, OP ಲಂಬ XY. ಇಲ್ಲಿವರೆಗೂ ಅರ್ಥ ಆಯ್ತು ರೀ. ನೆಕ್ಸ್ಟ್ ಸ್ಟೆಪ್ ರಚನೆಯಲ್ಲಿ ಏನು ಮಾಡಬೇಕಂದ್ರೆ, Pಯನ್ನು ಹೊರತುಪಡಿಸಿ ಸ್ಪರ್ಶಕದ ಮೇಲೆ ಯಾವುದಾದ್ರೂ ಒಂದು ಬಿಂದುವನ್ನು ತಗೊಳ್ರಿ. ಅದಕ್ಕೆ ನಾನೇನಂತ ಹೆಸರು ಕೊಡ್ತೀನಿ, Q ಅಂತ ಹೆಸರು ಕೊಡ್ತೀನಿ. ಈ O ಮತ್ತು Q ಅನ್ನು ಸೇರಿಸ್ರಿ. ಇವಾಗ ಸೇರಿಸಿದ್ನೆ. ಈ O ಮತ್ತು Q ಅನ್ನು ಸೇರಿಸ್ಬೇಕಾದ್ರೆ ವೃತ್ತದ ಮೇಲೆ ಒಂದು ಬಿಂದುವಿನಲ್ಲಿ ಹಾದೋಗುತ್ತಾ, ಆ ಒಂದು ಈ ಹಾದೋಗುತ್ತಲ್ಲ ಅಥವಾ ಛೇದಿಸ್ತೈತಲ್ಲ, ಈ ಛೇದಕಕ್ಕೆ ನಾವೇನಂತ ಹೇಳ್ತೀವಿ, R ಅಂತ ಹೆಸರು ಕೊಡ್ತೇನೆ. ಇದು ವೃತ್ತದ ತ್ರಿಜ್ಯಕ್ಕೆ ಲಂಬ ಐತೆ ಇಲ್ಲೋ ಅಂತ ನಾವು ಚೆಕ್ ಮಾಡಬೇಕು. ಇವಾಗ ರಚನೆಯಲ್ಲಿ ಏನು ಮಾಡಿದ್ವಿ, ಪಿಯನ್ನು ಹೊರತುಪಡಿಸಿದ್ವಿ, ಅದನ್ನು ಬಿಟ್ಟಿವಿ. ಹೊರತುಪಡಿಸಿ ಏನು ಮಾಡಿದ್ವಿ, XY ಮೇಲೆ ಮತ್ತೊಂದು ಬಿಂದು Q ತೆಗೆದುಕೊಳ್ಳಿ. ಇಲ್ಲಿ ನೋಡಿರಿ, Q ಅನ್ನೋ ಒಂದು ಬಿಂದುವನ್ನು ತೆಗೆದುಕೊಂಡ್ರಿ. ನೆಕ್ಸ್ಟ್ ಏನು ಮಾಡಿದೆ, OQ ಅನ್ನು ಸೇರಿಸಿದೆ. OQ ರೇಖೆಯು R ಬಿಂದುವಿನಲ್ಲಿ ಛೇದಿಸುತ್ತದೆ. ಹೌದ್ರಿ, ಈ R ಅನ್ನೋ ಒಂದು ಬಿಂದುವಿನಲ್ಲಿ ಇದೇನಾಗೈತಿ, ಛೇದಿಸುತ್ತೆ ಅಲ್ವಾ. OQ ಅನ್ನೋ ರೇಖೆ R ಬಿಂದುವಿನಲ್ಲಿ ಏನಾಗಿದೆ, ಛೇದಿಸಿದೆ. ನೆಕ್ಸ್ಟ್ ಸ್ಟೆಪ್ ಏನ್ರಿ, ಸಾಧನೆ. ಏನು ಮಾಡ್ಬೇಕ್ರಿ, O ಅನ್ನೋದು ಒಂದು ವೃತ್ತ ಕೇಂದ್ರವಿರುವ ವೃತ್ತದಲ್ಲಿ, ಹೌದಾ. O ಅನ್ನೋದೊಂದು ವೃತ್ತ ಕೇಂದ್ರನ, ಈ ವೃತ್ತ ಕೇಂದ್ರವಿರುವ ವೃತ್ತದಲ್ಲಿ ಇಲ್ಲಿ ನೋಡಿರಿ, OP = OR. ಅದನ್ನೇ ಬರ್ಕೋರಿ ಇಲ್ಲಿ, OP = OR. ಕಾರಣ ಏನು, ಯಾಕೆ, ಒಂದೇ ವೃತ್ತದ ತ್ರಿಜ್ಯ.
ಒಂದೇ ವೃತ್ತದ ತ್ರಿಜ್ಯಗಳು. ಅರ್ಥ ಆಯ್ತು ರೀ ಇಲ್ಲಿವರೆಗೂ? ಹಾಗಾದರೆ ನೆಕ್ಸ್ಟ್ ಏನು ಮಾಡಬೇಕು? ಓ ಕ್ಯೂನ ತಗೋಬೇಕಾ ನಾವು? ಓ ಕ್ಯೂ ಅಂದರೆ ಹೇಗೆ ಬರ್ಕೋಬೇಕು? ಓ ಆರ್ ಪ್ಲಸ್ ಆರ್ ಕ್ಯೂ ಅಂತ ಬರಿಬೋದು ರೀ. ಓ ಕ್ಯೂ ಈಸ್ ಈಕ್ವಲ್ ಟು ಓ ಆರ್ ಪ್ಲಸ್ ಆರ್ ಕ್ಯೂ. ಹಾಗಾದರೆ ಅಥವಾ ಆದ್ದರಿಂದ ಓ ಕ್ಯೂ ಏನಾಗೈತಿ? ಓ ಆರ್ಗಿಂತ ದೊಡ್ಡದಾಗೈತಿ. ಹೌದ್ರಿ? ಇಲ್ಲಿ ನೋಡಿರಿ, ಓ ಕ್ಯೂ ಏನಾಗೈತಿ? ಓ ಆರ್ಗಿಂತ ದೊಡ್ಡದೈತಿ ರೀ. ಅರ್ಥ ಆಗೈತೆ ರೀ? ಓ ಕ್ಯೂ ಅನ್ನೋದು ಇದು ಪೂರ್ತಿ ರೇಖೆ ಓ ಆರ್ ಅನ್ನೋ ತ್ರಿಜ್ಯಕ್ಕಿಂತ ಏನಾಗೈತಿ? ದೊಡ್ಡದಾಗೈತಿ ರೀ. ಅರ್ಥ ಆಗೈತೈತಿ? ಹಾಗಾದರೆ ಕಾರಣವನ್ನು ಬರೀತೀರಿ ಇಲ್ಲೇ. ಓ ಕ್ಯೂ ರೇಖೆಯು ಓ ಆರ್ ರೇಖೆಗಿಂತ ದೊಡ್ಡದಾಗಿದೆ. ಹಾಗಾದರೆ ಏನಂತ ಹೇಳ್ಬೋದು? ಆದ್ದರಿಂದ ಓ ಪಿ ಲಂಬ ಎಕ್ಸ್ ವೈ ಅಂತ ಹೇಳ್ತೀರಾ. ಯಾಕೆ? ಕಾರಣ ಪಿಯನ್ನು ಹೊರತುಪಡಿಸಿ ಸ್ಪರ್ಶಕದ ಮೇಲಿನ ಇತರೆ ಬಿಂದುವಿಗಿಂತ ಒ ಪಿ ಕನಿಷ್ಠ ಉದ್ದವನ್ನು ಹೊಂದಿದೆ. ಸಾರಿ, ಇದನ್ನು ಸ್ವಲ್ಪ ಇಲ್ಲೇ ಬರಿಬೇಕಾಗಿತ್ತು. ಚೂರು ಹೊರಗಡೆ ಬಂದು ಈ ಕಡೆ ಬರ್ಬಿಟ್ನೆ. ಕರೆಕ್ಟಾಗಿ ಬರ್ಕೊಡ್ರಿ. ಈ ಪಿ ಬಿಂದುವನ್ನು ಹೊರತುಪಡಿಸಿ ಸ್ಪರ್ಶಕದ ಮೇಲೆ ಯಾವುದಾದ್ರೂ ಒಂದು ಬಿಂದುವನ್ನು ತಗೊಂಡ್ರೂ ಅದೇನಾಗುತ್ತೆ? ಓ ಪಿಗಿಂತ ಜಾಸ್ತಿ ಇರುತ್ತಾ ಅದ್ರ ಉದ್ದ. ಹಾಗಾಗಿ ನಾವು ಕನಿಷ್ಠ ಉದ್ದವನ್ನು ತಗೋಬೇಕಾ? ಕನಿಷ್ಠ ಉದ್ದವನ್ನು ತಗೊಂಡ್ಕೊಂಡಾಗ ನಮಗೇನಾಗುತ್ತೆ? ಓ ಪಿ ಲಂಬ ಎಕ್ಸ್ ವೈ ಆಗುತ್ತೆ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಪ್ರಮೇಯ ಅರ್ಥ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎರಡನೇ ಪ್ರಮೇಯವನ್ನು ನೋಡೋಣ್ರಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಅಂದರೆ ಏನು ಮಾಡಬೇಕು? ಒಂದು ವೃತ್ತವನ್ನು ರಚಿಸಬೇಕು. ಆ ವೃತ್ತದ ಬಾಹ್ಯ ಬಿಂದು ಅಂದರೆ ಹೊರಗಡೆಯಿಂದ ಏನು ಮಾಡಬೇಕು? ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳನ್ನು ಎಳಿಬೋದು? 2 ಸ್ಪರ್ಶಕಗಳನ್ನು ಎಳಿಬೋದಾ? ಆ 2 ಸ್ಪರ್ಶಕಗಳು ಉದ್ದ ಏನಾಗೈತಿ? ಸಮನಾಗಿದೆ ಅಂತ ನಾವು ಪ್ರೂವ್ ಮಾಡಬೇಕು. ಡೈಗ್ರಾಮ್ ನೋಡೋಣ್ರಿ. ಒಂದು ವೃತ್ತವನ್ನು ರಚಿಸಿದೆ. ವೃತ್ತಕ್ಕೆ ಏನು ಮಾಡ್ತೀನಿ? ಒಂದು ಬಾಹ್ಯ ಬಿಂದು ಅಂತ ಹೇಳಿದಾರೆ. ಅದಕ್ಕೆ ಪಿ ಅಂತ ಹೆಸರು ಕೊಡ್ತೀನಿ. ಇದು ವೃತ್ತ ಕೇಂದ್ರ ಓ ಅಂತ ಹೆಸರು ಕೊಡ್ತೀನಿ. ಈ ಪಿ ಬಿಂದುವಿನಿಂದ ಏನು ಮಾಡಬೇಕು? ವೃತ್ತಕಕ್ಕೆ ಸ್ಪರ್ಶಕಗಳನ್ನು ಎಳಿಬೇಕು. ಒಂದು ವೃತ್ತಕಕ್ಕೆ ಎಷ್ಟು ಸ್ಪರ್ಶಕಗಳನ್ನ ಎಳಿಬೋದು? 2 ಅಲ್ವಾ? ಎಳೆದನ್ರಿ. ಇಲ್ಲಿವರೆಗೂ ಅರ್ಥ ಆಯ್ತು ರೀ. ನೆಕ್ಸ್ಟು ದತ್ತವನ್ನು ಬರೆಯೋಣ್ರಿ. ಏನು ಕೊಟ್ಟಿದ್ದಾರೆ? ದತ್ತ ಏನು ಕೊಟ್ಟಿರ್ತಾರಲ್ಲ ಅದನ್ನೇ ಬರೆಯೋದನ್ನು ದತ್ತ ಅಂತ ಹೇಳಿದ್ದೀನಲ್ರಿ. ಓ ಅನ್ನೋದು ಒಂದು ವೃತ್ತಕೇಂದ್ರ. ಓ ವೃತ್ತಕೇಂದ್ರ ಮತ್ತು ಪಿ ಯು ಬಾಹ್ಯ ಬಿಂದು. ಪಿ ಕ್ಯೂ ಮತ್ತು ಪಿ ಆರ್ಗಳು ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾಗಿವೆ. ಅರ್ಥ ಆಯ್ತು ರೀ. ನೆಕ್ಸ್ಟ್ ಸ್ಟೆಪ್ ಯಾವುದು? ಸಾಧನೀಯ. ಸಾಧನೀಯ ಅಂದರೆ ಏನು? ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಹಾಗಂದರೆ ಹೆಸರು ಕೊಡ್ರಿ.
ಇದಕ್ಕೆ ಕ್ಯೂ ಅಂತ ಹೆಸರು ಕೊಡ್ತೀನಿ, ಇದಕ್ಕೆ ಆರ್ ಅಂತ ಹೆಸರು ಕೊಡ್ತೀನಿ. ಈ ಓ ಕ್ಯೂ ಮತ್ತು ಓ ಆರ್ ಏನು ಸಮ ಅದಾವು ಅಂತ ನಾವು ಹೇಳಬೇಕು. ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್ ಅಂತ ಪ್ರೂವ್ ಮಾಡಬೇಕು ನಾವು. ಹಾಗಂದರೆ ಇದನ್ನು ಪ್ರೂವ್ ಮಾಡಲಿಕ್ಕೆ ನಾವು ರಚನೆಯನ್ನು ಮಾಡ್ಕೋಬೇಕಲ್ವ. ರಚನೆ, ನೆಕ್ಸ್ಟ್ ಸ್ಟೆಪ್ಪು ರಚನೆ. ಏನು ರಚನೆ ಮಾಡ್ಕೋತೀವಿ ಅಂದರೆ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್ ಅಂತ ಸಾಧಿಸಲಿಕ್ಕೆ ನಾವು 2 ತ್ರಿಭುಜಗಳನ್ನು ರಚನೆ ಮಾಡಬೇಕಾಗುತ್ತೆ. ನೋಡಿ, ಇದು ಓ ಅನ್ನೋದೇನು ವೃತ್ತ ಕೇಂದ್ರನ. ಯಾವ ಥರ ತ್ರಿಭುಜವನ್ನು ರಚನೆ ಮಾಡಬೇಕು? ಇಲ್ಲಿ ನೋಡಿ, ಓ ಕ್ಯೂವನ್ನು ಸೇರಿಸ್ತೀನಿ. ಇದೇನಾದರೂ ತ್ರಿಭುಜ ಆಯಿತಾ? ಇಲ್ಲ. ಓ ಆರನ್ನು ಸೇರಿಸ್ತೀನಿ. ಇವಾಗೇನಾದರೂ ತ್ರಿಭುಜ ಆಯಿತಾ? ಇಲ್ಲ. ಹಾಗಂದರೆ ಓ ಪಿಯನ್ನು ಸೇರಿಸಿದ್ರೆ ಆಯ್ತಲ್ರಿ. ಇಲ್ಲಿ ಒಂದು ತ್ರಿಭುಜ ಆಯಿತು, ಇಲ್ಲಿ ಒಂದು ತ್ರಿಭುಜ ಆಯಿತು. ಡೈಗ್ರಾಮ್ ಅಂಡರ್ಸ್ಟ್ಯಾಂಡ್ ಆಯ್ತು ರೀ. ನೆಕ್ಸ್ಟ್ ನೋಡೋಣ್ರಿ. ರಚನೆ ಅಂದ್ರೆ ನಾವು ಏನೇನು ರಚನೆ ಮಾಡಿದ್ವಿ ಅದನ್ನ ಬರ್ಕೋದ್ರಿ. ಇಲ್ಲಿ ಏನು ರಚನೆ ಮಾಡಿದ್ವಿ? ಓ ಕ್ಯೂ, ಓ ಆರ್ ಮತ್ತು ಓ ಪಿಯನ್ನು ಸೇರಿಸಿದೆ. ಇದನ್ನು ಬಿಟ್ಟರೆ ಏನು ಮತ್ತೆ ರಚನೆ ಮಾಡಿದ್ವಿ ರೀ? ಇಲ್ಲ. ಈ ಸೇರಿಸಿದಾಗ ನಮಗೇನು ಸಿಕ್ತು? 2 ತ್ರಿಭುಜಗಳು ಸಿಕ್ಕು. ನೆಕ್ಸ್ಟ್ ಸ್ಟೆಪ್ ಯಾವುದು ರೀ? ಸಾಧನೆ. ಸಾಧಿಸಲಿಕ್ಕೆ ನನಗೇನು ಬೇಕಂತ ಹೇಳಿದೆ? ಸಾಧನೆ ಮಾಡಲಿಕ್ಕೆ 2 ತ್ರಿಭುಜಗಳು ಬೇಕು ಅಂತ ಹೇಳಿದ್ವಿ. ಅದನ್ನು ರಚನೆಯನ್ನು ಮಾಡಿದ್ವಿ. ಈಗ 2 ತ್ರಿಭುಜಗಳು ನಮಗೆ ಸಿಕ್ಕು. ಯಾವ್ಯಾವು 2 ತ್ರಿಭುಜಗಳು? ತ್ರಿಭುಜ ಓ ಕ್ಯೂ ಪಿ ಮತ್ತು ತ್ರಿಭುಜ ಓ ಆರ್ ಪಿಗಳಲ್ಲಿ 2 ತ್ರಿಭುಜಗಳು ಸಿಕ್ಕು. ಓ ಕ್ಯೂ ಪಿ ಮತ್ತು ಓ ಆರ್ ಪಿ 2 ತ್ರಿಭುಜಗಳು ಸಿಕ್ಕು. ಅದನ್ನ ಬರ್ಕೊಂಡಿನಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಓ ಕ್ಯೂ ಮತ್ತು ಓ ಆರ್ ಇಗಳು ಏನು? ಓ ಕ್ಯೂ ಈಸ್ ಈಕ್ವಲ್ ಟು ಓ ಆರ್. ಏನು ರೀ ಇವು? ಕಾರಣ ಬರೀಬೇಕಲ್ಲ. ಒಂದೇ ವೃತ್ತದ ತ್ರಿಜ್ಯಗಳು. ಇಲ್ಲಿವರೆಗೂ ಅರ್ಥ ಆಯ್ತು ರೀ. ನೆಕ್ಸ್ಟ್ ನೋಡೋಣ್ರಿ. ಇಲ್ಲಿ ನೋಡಿರಿ, ಓ ಪಿ ಅಂತ ಐತಿ. ಓ ಪಿ ಅನ್ನೋದೇನು? ಈ 2 ತ್ರಿಭುಜಗಳಿಗೆ ಏನಾಗಿದೆ? ಸಾಮಾನ್ಯ ಬಾಹು ಆಗಿದೆ ಅಲ್ವಾ. ಹಾಗಂದರೆ ಓ ಪಿ ಈಸ್ ಈಕ್ವಲ್ ಟು ಓ ಪಿ. ಉಭಯ ಸಾಮಾನ್ಯ ಬಾಹು ಅಂತನಾದರೂ ಅನ್ರಿ, ಅಥವಾ ಸಾಮಾನ್ಯ ಬಾಹು ಅಂತನಾದರೂ ಕರಿಬಹುದು. ಸಾಮಾನ್ಯ ಬಾಹು. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿರಿ. ಮತ್ತೇನೇನು ಬರಿಬೋದು? ಇಲ್ಲಿ ನೋಡಿರಿ, ಇಲ್ಲಿ ಓ ಕ್ಯೂ ಪಿ ಇದು ಏನಾಗೈತಿ? ಲಂಬ ಕೋನ ಆಗೈತಿ. ಅದೇ ರೀತಿ ಓ ಆರ್ ಪಿ ಅನ್ನೋದು ಲಂಬ ಕೋನ ಆಗೈತಿ. ಇವು ಲಂಬ ಅಂತ ಹೆಂಗೆ ಹೇಳ್ತೀರಿ? ಹಿಂದಿನ ಪ್ರಮೇಯವನ್ನು ನೋಡಿದ್ರಿ? ಏನಿತ್ತು ಹಿಂದಿನ ಪ್ರಮೇಯ? ಇಲ್ಲಿ ನೋಡಿರಿ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂತ ಐತಿ. ಹೌದಾ? ಹಾಗಾದ್ರೆ ವೃತ್ತದ ಮೇಲೆ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಅಂದರೆ ಈ ವೃತ್ತದ ಮೇಲೆ ಯಾವುದಾದ್ರೂ ಒಂದು ಬಿಂದುವಿನಲ್ಲಿ ಎಳೆದಿವಿ, ಸ್ಪರ್ಶಕವನ್ನು ಎಳೆದಿವಿ. ಅದೇ ಏನಾಗೈತೆ ಅಂತ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ. ಸ್ಪರ್ಶ ಬಿಂದು ಅಂದರೆ ಯಾವುದು? ಇದು ಏನಾಗೈತಿ? ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ. ಅಂದರೆ ಸ್ಪರ್ಶ ಬಿಂದು ಕ್ಯೂನಿಂದ ವೃತ್ತ ಕೇಂದ್ರಕ್ಕೆ ತ್ರಿಜ್ಯವನ್ನು ಎಳೆದಿವಿ. ಇದು ಲಂಬ ಐತಿ ಅಂತ ನಾವು ಹೇಳ್ಬೋದ್ರಿ. ಎದ್ರ ಮೂಲಕ? ಈ ಹಿಂದಿನ ಪ್ರಮೇಯದ ಮೂಲಕ ನಾವು ಹೇಳ್ಬೋದ್ರಿ. ಅದೇ ಪ್ರಮೇಯವನ್ನು ಇಲ್ಲಿ ಬರಿಬೇಕು. ಏನಂದರೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ
ಲಂಬವಾಗಿರುತ್ತದೆ. ಗೊತ್ತಾಯ್ತು. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಅಂದ್ರೇನು? ದ್ಯಾಟ್ ಈಸ್ ಕೋನ್ ಓ ಕ್ಯೂ ಪಿ ಈಸ್ ಈಕ್ವಲ್ ಟು ಕೋನ್ ಓ ಆರ್ ಪಿ. ಎರಡು ಈಕ್ವಲ್ ಅಂತ ಹೇಳ್ಬೋದು ರೀ. ಇಲ್ಲಿ ನೋಡಿ, ಯಾವುದೇ ಮೂರು ಅಂಶಗಳು ಸೇಮ್ ಇದ್ದು ಅಂದರೆ ಅಥವಾ ಸಮನಾಗಿದ್ದರೆ ನಾವೇನಂತ ಬರಿಬೋದು? ತ್ರಿಭುಜ ಓ ಕ್ಯೂ ಪಿ ಸರ್ವಸಮ ತ್ರಿಭುಜ ಓ ಆರ್ ಪಿ ಅಂತ ಬರಿಬೋದು ರೀ. ಆದ್ದರಿಂದ ತ್ರಿಭುಜ ಓ ಕ್ಯೂ ಪಿ ಸರ್ವಸಮ ತ್ರಿಭುಜ ಓ ಆರ್ ಪಿ. ಇವು ಎರಡು ಸಮ ಅದಾವ್ರಿ. ಹಂಗಂದ್ರೆ ನಾವು ಏನಂತ ಹೇಳ್ಬೋದು? ಇವು ಸರ್ವಸಮ ಅದಾವು ಅಂದ್ರೆ ನಾವು ಏನಂತ ಹೇಳ್ಬೋದು ರೀ? ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್ ಅಂತ ಹೇಳ್ಬೋದಾ? ಯಾಕಂದರೆ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು. ಅರ್ಥ ಆತ್ರಿ? ನಾವು ಏನು ಸಾಧಿಸ್ಬೇಕಾಗಿತ್ತು? ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್ ಸಮ ಅಂತ ಸಾಧಿಸಬೇಕಾಗಿತ್ತು. ಹಾಗಂದರೆ ತ್ರಿಭುಜ ಓ ಕ್ಯೂ ಪಿ ಸರ್ವಸಮ ತ್ರಿಭುಜ ಓ ಆರ್ ಪಿ ಸಮವಾಗಿದ್ರಂದ್ರೆ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್ ಏನಾಗಿರ್ತಾವೆ? ಸಮ ಇರ್ತಾವೆ. ಸ್ಪರ್ಶಕಗಳು ಉದ್ದ ಏನಾಗಿರ್ತಾವೆ? ಸಮವಾಗಿರುತ್ತವೆ. ಇಲ್ಲಿಗೆ ಈ ಪ್ರಮೇಯ ಮುಗೀತು. ಈ ಪ್ರಮೇಯ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವಾಗ ನಾನು ಏನು ಎರಡು ಪ್ರಮೇಯ ಹೇಳಿದೆ, ಇದು ಪಕ್ಕಾ ಅಂದರೆ ಡೆಫಿನೆಟಾಗಿ ಎರಡು ಪ್ರಮೇಯಗಳು, ಎರಡರೊಳಗೆ ಒಂದು ಪ್ರಮೇಯ ಅಂದರೂ ಫಿಕ್ಸ್ ಬಂದೇ ಬರುತ್ತೆ. ಸೊ ಏನು ಮಾಡಿರಿ, ಇದನ್ನು ಕರೆಕ್ಟಾಗಿ ತಿಳ್ಕೊಂಡು ಕರೆಕ್ಟಾಗಿ ಸಾಲ್ವ್ ಮಾಡಿರಿ. ಕೈಯಾಗಿರೋ ಮಾರ್ಕ್ಸನ್ನು ಕಳ್ಕೊಬೇಡ್ರಿ. ಫಿಕ್ಸ್ 3 ಮಾರ್ಕ್ಸಿಗೆ ಬಂದೇ ಬರ್ತೈತಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.